ಈ ಬಾರಿ ರೈತರು ಮತ್ತ ಬಹಳ ಆತಂಕಪಟ್ಟಿದ್ರು. ಮಳೆ ಆಗ್ತಾ ಇಲ್ಲ, ಕಾಲುವೆಗೆ ನದಿಗೆ ನೀರ್ ಬರ್ತಾರ ಅಂತ. ಆದ್ರೆ ನಿನ್ನೆಯಿಂದ ಘಟಪ್ರಭಾ ಮತ್ತು ಹಿರಣ್ಯಕೇಶಿ ನದಿ ನೀರ್ ಕೊಡ್ತಾ ಇದೆ. ನಿನ್ನೆ ಮೊನ್ನೆಯಿಂದ ಕಡಿಮೆ ಇವತ್ತ ಜಾಸ್ತಿ ಆಗಿದೆ. ಈಗಾಗಲೇ ನೀರನ್ನ ಮೊದಲನೇ ಪ್ರಾಯೋರಿಟಿ ಬಾಗಲಕೋಟೆಗೆ ಮುಗಿಸುವಂತ ಪ್ರಯತ್ನ ಮಾಡಿದ್ವಿ. ಈಗಾಗಲೇ ಬಾಗಲಕೋಟೆವರೆಗೆ ಹೋಗಿದೆ ನೀರು. ಇನ್ ಮುಂದೆ JLVCಗೆ ನೀರನ್ನ ಇವತ್ತು ಬೆಳಗ್ಗೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರಾಥಮಿಕವಾಗಿ 1,000 ಕ್ಯೂಸೆಕ್ ಬಿಟ್ಟಿದ್ದೇವೆ. ಮಧ್ಯಾಹ್ನ 2,000 ಐತೆ. ಕೊನೆಗೆ ಸಾಯಂಕಾಲ 24 ಕ್ಯೂಸೆಕ್ ನೀರನ್ನ ಬಿಡೋ ಮೂಲಕ ಸುಮಾರು 2 ಲಕ್ಷ ಎಕರೆಗೆ ನೀರು ಆಗ್ತದ. ಏನ್ ರೈತರಲ್ಲಿ ಒಂದು ಆತಂಕ ಇದ್ದು ದೂರ ಆಗಿದೆ. ಈ ನೀರನ್ನ ಮಿತವ್ಯಯವಾಗಿ ಬಳಸ್ಬೇಕು. ಯಾಕಂದ್ರೆ ಮಳೆ ಇನ್ನೂ ಆಗ್ತಾ ಇದೆ ಆಗಲ್ಲ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಯಾವುದೇ ಸೂಚನೆಗಳಿಲ್ಲ. ಬಂದಂತ ನೀರನ್ನ ಮಿತವಾಗಿ ರೈತರು ಸಾರ್ವಜನಿಕರು ಬಳಸ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ತಿದ್ವಿ. ಈಗಾಗಲೇ ಇದನ್ನ ದುಗ್ತಾಳದಿಂದ ಇವತ್ತು ನೀರು ಹರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಸರ್ ಎಷ್ಟು ಸಾವಿರ ಬರ್ತಾ ಇದೆ ಸರ್? ಈಗಾಗಲೇ 8,000 ಬರ್ತಾ ಇದೆ. ಸೊ ಎಲ್ಲಾ ನದಿಗೆ ಬಿಡ್ತಾ ಇದ್ದೀವಿ. ಈಗ ಬೆಳಗ್ಗೆಯಿಂದ ಈಗ ತಕ್ಷಣದಿಂದ ಕಾಲುವೆಗೆ ಹರಿಸಲಿಕ್ಕೆ ಸುಮಾರು 2,000 6,000 ನದಿಗೆ ಹೋಗ್ತದೆ.